Oh my god. This is so damn amazing. Wow. Hello guys. ಇವತ್ತು ನಾವು ಟೊಕೋವಾ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಸೊ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಫೇವ್ರೆಟೆಸ್ಟ್ ಪ್ಲೇಸ್ ಇನ್ ಅಟ್ಲಾಂಟಾ. ಸೊ ನಂಗೂ ಇದು ಕಂಪ್ಲೀಟ್ಲಿ ಹೊಸದು, ಬಟ್ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಸಿಕ್ಕಾಬಳೆ ಚೆನ್ನಾಗಿ ಕಾಣ್ತಾ ಇದೆ. ಫುಲ್ ಆಫ್ ಗ್ರೀನ್ರಿ, ಲೈಕ್ ಕಂಪ್ಲೀಟ್ಲಿ ಫುಲ್ ಆಫ್ ಗ್ರೀನ್ರಿ. ಓ ಮೈ ಗಾಡ್, ಲುಕ್ ಅಟ್ ದಿಸ್ ಮಚ್ ಅಮೌಂಟ್ ಆಫ್ ಗ್ರೀನ್ರಿ. ನಾವು ಈ ತರ ಗ್ರೀನ್ರಿ ಹುಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಬೇರೆ ಕಡೆ ಎಲ್ಲ, ಬಟ್ ಇಲ್ಲಿ ರೋಡ್ಗೂ ಯು ಕ್ಯಾನ್ ಸಿ ದಟ್ ಕಲರ್. ಸಂಗೀತ ಗೊತ್ತಿಲ್ಲ ಏನಿದು ಜಾಗ ಅಂತ, ಬಟ್ ಶಾರ್ಟ್ಲಿ ಗೊತ್ತಾಗುತ್ತೆ. ಇಟ್ ಇಸ್ ಅ ಸರ್ಪ್ರೈಸ್ ಫಾರ್ ಹರ್. ಏನಿದು ಜಾಗ ಅಂತ ಗೊತ್ತಿಲ್ಲ. ಬರೀ ಜಾಗದ ಹೆಸರು ಗೊತ್ತು, ಟೊಕೋವಾ ಅಂತ. ಬಟ್ ಏನಿದೆ ಒಳಗಡೆ ಏನು ಹೋಗ್ತಾರೆ. ಆಲ್ಮೋಸ್ಟ್ 4 ಗಂಟೆ ಕ್ಲೋಸ್ ಆಗ್ತದೆ. ಸೊ ವಿ ಹ್ಯಾವ್ ಟು ಗೋ ರಿಯಲಿ ಫಾಸ್ಟ್. ಮಾರ್ಕ್ ಮಾಡಿ ತಕ್ಷಣ ಓಡಬೇಕು. ಈ ಬಿಸಿಲಲ್ಲಿ ಮೈ ಹಸ್ಬೆಂಡ್ ಗೊತ್ತಲ್ಲ, ಆಸ್ ಯೂಶಲಿ ಓಡಿಸೋದು ಮಾಡಿಸೋದು ಎಲ್ಲ ಮಾಡಿಸ್ತಾ ಇರ್ತಾರೆ. ಬಟ್ ಸ್ಟಿಲ್ ಆದರೂ ಹೊಸ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ ಅಂತ ಅಡ್ಜಸ್ಟ್ ಮಾಡಿಕೊಂಡು ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ವಾವ್, ದಿಸ್ ಪ್ಲೇಸ್ ಇಟ್ಸ್ ರಿಯಲಿ ನೈಸ್. ಐ ವಾಂಟ್ ಟು ಶೋ ಯು ಆಲ್ ಹೆಂಗಿದೆ ಅಂತ. ಏನು ಗೆಸಸ್ ಮಾಡಬೇಡ ಏನು ಅಂತ, ಸುಮ್ಮನೆ ಸೈಲೆಂಟಾಗಿ ಬರಬೇಕು ಅಷ್ಟೇ. ಓಕೆ, ನಾನು ಇವಾಗ ಕರ್ಕೊಂಡು ಹೋಗ್ತಾರೋ ಜಾಗ ನೆಕ್ಸ್ಟ್ ಇನ್ನು ಸ್ವಲ್ಪ ನಡೆದ್ಮೇಲೆ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್. ಆಮೇಲೆ ನಾನು ಆಸ್ಕ್ ಯು ಟು ಓಪನ್, ಇವಾಗ ಓಪನ್ ಮಾಡ್ಬೋದು. ಸಮಥಿಂಗ್ ಸರ್ಪ್ರೈಸಿಂಗ್ ನೋಡಬಾರ್ದಾದ್ರೆ. ಓಕೆನಾ? Come on, let's go. ಲೇಟ್ ಆಯಿತು. ನಾನು ಐಸ್ ಕ್ಲೋಸ್ ಮಾಡು ಅಂತ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ, ಆವಾಗ ಮಾಡಬೇಕು. ಓಕೆನಾ? ಈ ಜಾಗದಲ್ಲಂತೂ ನಾನು ಅಷ್ಟೊಂದು ಸತಿ ಬಂದ್ಬಿಟ್ಟು ಸುಮ್ಮನೆ ಹಾಗೆ ಕೂತಿದ್ದೀನಿ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಹಿಂದೆ ಇಟ್ಕೊಂಡೇ ಇರೋಣ ಅಂತ ಅನ್ಸುತ್ತೆ. ನೋಡಬಾರ್ದು. ಇವಾಗಿಂದ ಆ ಕಡೆ ತಿರುಗು. ಕಣ್ಮುಚ್ಕೋಬೇಕು. ನೋಡ್ಬೇಡ. ಇಲ್ಲೇ ನಿಂತ್ಕೋ. ಹಾಂ, ಇವಾಗ ನೋಡು. ಎಷ್ಟು ಫೋರ್ಸ್ ನೀರು ಬರ್ತವೆ ಅಂತಂದರೆ ಲಿಟ್ರಲಿ ಎಲ್ಲ ಫ್ಲಾಟ್ ಆಗ್ತದೆ ಆಮೇಲೆ. ಹೆಂಗೆ ಅನಿಸ್ತದೆ? ಹೌಸ್ ದ ಪ್ಲೇಸ್? ಡಿಡ್ ಯು ಲೈಕ್ ದ ಸರ್ಪ್ರೈಸ್? Superb. Simply amazing. ಹಾಯ್. ಓ ಮೈ ಗಾಡ್, ಈ ಜಾಗ ಹೆಂಗಿದೆ ಅಂದರೆ ಅಲ್ಲಿ ನೀರು ಬರ್ತಾ ಇರೋದು ನೋಡಿದ್ರೆ ಏನೋ ಆಕಾಶದಿಂದ ಓಕೆ ಮಳೆ ಬರ್ತಾ ಇದೆ, ಆಕಾಶ ಟಚ್ಚಾಗಿ ನೀರು ಬರ್ತಾ ಇದೆ ಅನ್ನೋ ಥರ. ಫಾಸ್ಟ್ 20 ಮಿನಿಟ್ಸಿಂದ ನಾವು ಇಲ್ಲೇ ಕೂತಿದ್ದೀವಿ. ವಿ ಜಸ್ಟ್ ಡೋಂಟ್ ವಾಂಟ್ ಟು ಮೂವ್. ಅಷ್ಟು ಚೆನ್ನಾಗಿದೆ.
ಸೋ ಪೀಸ್ಫುಲ್. ಬಿಸಿಲಿದ್ರು ಒಂಥರ ಯು ಕ್ಯಾನ್ ಎಂಜಾಯ್ ದ ಸೀನಿಕ್ ವ್ಯೂಸ್. ಸಖತ್ತಾಗಿದೆ. ಐ ಥಿಂಕ್ ನೆಕ್ಸ್ಟ್ ಟೈಮ್ ನೀವೆಲ್ಲ ಅಕಸ್ಮಾತ್ ಟ್ರಿಪ್ ಆಗಲಿ ಮಾಸ್ಟರ್ಸ್ ಮಾಡೋಕ್ಕೆ ಬರೋದಾಗಲಿ ಅಥವಾ ಏನೇ ರೀಸನ್ಗೆ ಅಟ್ಲಾಂಟಾಗೆ ಬಂದರೂ ಐ ಥಿಂಕ್ ಯು ಆಲ್ ಶುಡ್ ವಿಸಿಟ್ ದಿಸ್ ಪ್ಲೇಸ್. ಸಿ ಟೊಕೊವಾ ಫಾಲ್ಸ್. ಎಸ್, ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ಯು ಗೈಸ್ ಮಸ್ಟ್ ವಿಸಿಟ್ ದಿಸ್. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸಸ್. ಹೌದು, ಇಟ್ಸ್ ರಿಯಲಿ ಅಮೇಝಿಂಗ್. ದಿಸ್ ಮೈ ಫಸ್ಟ್ ಟೈಮ್. ಬಟ್ ನೋಡೋಕ್ಕೆ 2 ಕಣ್ಗಳು ಸಾಲದು, ಅದಕ್ಕೆ 4 ಕಣ್ಣು ಇಟ್ಕೊಂಡಿದ್ದೀನಿ. ಬಟ್ ಆನ್ ಅ ಸೀರಿಯಸ್ ನೋಟ್, ದಿಸ್ ಗ್ರೀನ್ರಿ, ದಿಸ್ ವ್ಯೂ, ದಿಸ್ ವಾಟರ್ಫಾಲ್ ಎಷ್ಟು ಕ್ಲೋಸ್ ಆಗಿ ಕೂತಿದ್ದೀವಿ ಅಂದರೆ ಲಿಟ್ರಲಿ ಅಲ್ಲಿ ಕೆಳಗಡೆ ಕೂತ್ಕೊಂಡು ಆ ನೀರು ಬೀಳೋದನ್ನ ಎಂಜಾಯ್ ಮಾಡಬೇಕು ಅನ್ನೋ ಫೀಲ್ ಅನಿಸ್ತಾ ಇದೆ. ರಿಯಲಿ ನೈಸ್, ವೆರಿ ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್. ಪೋಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಲೈಕ್ ವೀಕೆಂಡ್ಸ್ ಆರ್ ಮೆಂಟ್ ಫಾರ್ ದಿಸ್ ಅನ್ಸುತ್ತೆ. ಎಲ್ಲ ಬಂದು ಆರಾಮಾಗಿ ಫುಲ್ಲಾಗಿ ಕುತ್ಕೊಂಡು ದೇ ಗೆಟ್ ಆಲ್ ದಿಸ್ ಚೇರ್ಸ್ ಮತ್ತು ಮ್ಯಾಟ್ಸ್ ಆ್ಯಂಡ್ ಎವ್ರಿಥಿಂಗ್. ಇಲ್ಲೇ ಕುತ್ಕೊಂಡು ಇಲ್ಲೇ ದೇ ಸ್ಪೆಂಡ್ ಅವರ್ಸ್ ಟುಗೆದರ್ ಆ್ಯಂಡ್ ದೇ ಗೋ. ನಾವು ಒಂದ್ಸತಿ ಪಿಕ್ನಿಕ್ ಮಾಡಬೇಕಿಲ್ಲಿ, ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಎದ್ದಿದ್ದೇ ಲೇಟು, ಸ್ವಲ್ಪ ಬಿಟ್ಟು ಪಾಸ್ ಮಾಡಿ. ಅದೀಗ ಮೇಡಮ್ ಅವರು 12 ಗಂಟೆಗೆ ಎದ್ರಿ ಇವತ್ತು. ನೀವು ಅರ್ಲಿಯರ್ ಬ್ಲಾಗಲ್ಲಿ ನೋಡಿರ್ಬೋದು. ಅದರಿಂದಾನೆ 4 ಗಂಟೆಗೆ ಜಾಗ ಕ್ಲೋಸ್ ಆಗುತ್ತೆ. ಆಲ್ಮೋಸ್ಟ್ 2 hours ಟ್ರಾವೆಲ್ ಇದೆ. ಆಟೋಮ್ಯಾಟಿಕ್ಲಿ ನಾವು ಡಿನ್ನರ್ ಕಂಪ್ಲೀಟ್ ಮಾಡಿದ್ದೆ 12 ಬಿಕಾಸ್ ಆಫ್ ಏನಕ್ಕೆ ಅಂತಂದರೆ ಎಲ್ಬೋರ್ಡ್ ಕುಕ್ಕಿಂಗು. ಹಾಫ್ ಆನ್ ಅವರ್ ಅಡುಗೆನ 3 hour ಮಾಡಿದ್ರು. ಅದರಲ್ಲಿ ಅಡುಗೆನ ಚೆನ್ನಾಗಿದೆ ಅಂತ ಹೇಳಿದಾಗ ಅದು ಒಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಚೆನ್ನಾಗಿದೆ ಅಂತ ಹೇಳಬಾರ್ದು. ಓ ಮೈ ಗಾಡ್ ಸಖತ್ತಾಗಿದೆ, ಇಂಥ ಫುಡ್ ನಾನು ಈ ಲೈಫಲ್ಲಿ ತಿಂದಿಲ್ಲ ಅಂತ ನಾವು ಹೇಳ್ಬೋದು. ರಾತ್ರಿ ಆ ಮಾತುಗಳನ್ನೆಲ್ಲ ಮುಗಿಸಿ ಮನೆಗೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ತಾಯ್ತು. ಏನು ಸಂಗೀತ ಅವರೇ, ಅವರು ಕೇರೇ ಇಲ್ಲ, ಅವ್ರು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೀವು ಒಂದು ಸ್ವಲ್ಪ ವ್ಯೂನ ಎಂಜಾಯ್ ಮಾಡಿ. ಇವಾಗ ತಾನೇ ಫಾಲ್ಸ್ ಮುಗಿಸ್ತೀವಿ. ಇವಾಗ ಎಕ್ಸ್ಪೀರಿಯನ್ಸ್ ಫುಲ್ ಶೆಕೆ ಆಗೋಯ್ತು. ಬಟ್ ಅಲ್ಲೋಗಿ ಕುತ್ಕೊಂಡ್ರೆ ಮಾತ್ರ ಫುಲ್ ತಂಪಾಗಿರುತ್ತೆ ಬಿಕಾಸ್ ಆಫ್ ದ ಫಾಲ್ಸ್. ಇವಾಗ ಅದಕ್ಕಿಂತ ಇನ್ನೊಂದು ಸರ್ಪ್ರೈಸ್ ಜಾಗಕ್ಕೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಅದು ಸಂಗೀತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ ದೇರ್. ಎಸ್, ಸ್ಟೇ ಟ್ಯೂನ್ಡ್. ವಿಲ್ ಸಿ ಜಸ್ಟ್ ಇನ್ ಅಬೌಟ್ 7 minutes. because 7 minutes is the drive. See you guys. ನಾವು ಇಷ್ಟಪಟ್ಟು ಬಿಸಿಲಲ್ಲಿ ಬೆಳಗ್ಗೆ ಎಲ್ಲ ಇದ್ದು ಇಷ್ಟೊಂದೆಲ್ಲ ಟ್ರಾವೆಲ್ ಮಾಡಿ ಬಂದ್ವಿ. ಇವಾಗ ಇಷ್ಟೊತ್ತಾದ್ಮೇಲೆ ಸ್ವಲ್ಪ ತಿನ್ನಬೇಕು ಅಂತ ಅನ್ಸಿರುತ್ತಲ್ವ. ಸೊ ನಾನು ತಿನ್ನಕ್ಕೆ ಕರ್ಕೊಂಡು ಹೋಗೋದು ನಿನ್ನ ನಾರ್ಮಲ್ ಜಾಗ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಸೊ ಐ ಆಮ್ ಟೇಕಿಂಗ್ ಯು ಟು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಟು ಹ್ಯಾವ್ ಈವ್ನಿಂಗ್ snack. Okay, wait, let me show you guys. ರೆಸ್ಟೋರೆಂಟಿಂದ ನೋಡಿದ ಜಾಗನ ಇವಾಗ ನಾವು ಒಂದು ವಾಕ್ ಹೋಗೋಣ ಅಂತ ಬಂದಿದ್ವಿ. ಸ್ಯಾಂಡ್ವಿಚ್ಚು ವಿಂಗ್ಸು ಎಲ್ಲ ತಿಂದು ಇವಾಗ ವಿ ಆರ್ ಕಮಿಂಗ್ ಫಾರ್ ದಿಸ್ ಬ್ಯೂಟಿಫುಲ್ ವಾಕ್. ಜಸ್ಟ್ ಲುಕ್ ಅಟ್ ದಿಸ್ ಪ್ಲೇಸ್ ಎವ್ರಿಬಡಿ. ಏನು ಬ್ಯೂಟಿಫುಲ್ ಆಗಿದೆ.
that is where we had food. And you know here. ಇದು ಗಾಲ್ಫ್ ಕೋರ್ಟ್ ತರ ಅಲ್ಲ ಗಾಲ್ಫ್ ಕೋಟೆ. Because people here play golf. Look at this trench. ವ್ಯೂ ಮಾತ್ರ ಅಮೇಸಿಂಗ್ ಆಗಿದೆ. ಲೆಫ್ಟ್ ಸೈಡ್ ನೋಡಿದ್ರು ಗ್ರೀನ್ರಿ, ರೈಟ್ ಸೈಡ್ ನೋಡಿದ್ರು ಗ್ರೀನ್ರಿ, ಅದ್ರ ಜೊತೆಗೆ ಅಲ್ಲಿ ನೋಡಿ ಡಕ್ಸ್. ಆ್ಯಂಡ್ ದಿಸ್ ಎಂಟೈರ್ ಥಿಂಗ್ ಇಸ್ ಅಂತ ಹೇಳ್ತಾ ಇದ್ದಿದ್ದು. ಸೊ ದಿಸ್ ಇಸ್ ಸೋ ಅಮೇಸಿಂಗ್. ಐ ಥಿಂಕ್ ಯು ಶುಡ್ ಶೋ ದಿಸ್ ವ್ಯೂ ಟು ದೆಮ್. ಇವಾಗ ತಾನೇ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಹೋದ್ವಿ. ಏನೋ ತೊಗೋಬೇಕು ಅಂತ ಆಸೆ, ಬಟ್ ಫಕ್ಕಿನ್ ಹಾಟ್. ಸೊ ವಿ ಆರ್ ಹೆಡೆಡ್ ಬ್ಯಾಕ್ ಟು ದ ಕಾರ್. ಇಟ್ಸ್ ವೆರಿ ನೈಸ್ ಸ್ಟ್ರೆಚ್ ಇದು ವಾಕ್ ಮಾಡೋಕ್ಕೆ. ಈವ್ನಿಂಗ್ ಬಿಸಿಲಿಲ್ಲದೆ ತಂಪು ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಹೌದು. ಬಟ್ ಡ್ಯೂ ಟು ದಿಸ್ ವರ್ಕ್ಸ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಈವನ್ ವಾಕ್ with the view and the scene, whatever the scenery is so beautiful. ಇಲ್ಲೆಲ್ಲ ಗಾಲ್ಫ್ ಆಡ್ತಾ ಇದ್ದಾರೆ, ಬಿಸಿಲಿದ್ರೂ ಆಡ್ತಾ ಇದ್ದಾರೆ. they're enjoying in their own world. ಬಟ್ ನಮಗಂತೂ ಆಗ್ತಾ ಇಲ್ಲಪ್ಪ. ಫ್ಯೂ ಪಿಕ್ಚರ್ಸ್ ತೊಗೊಂಡು ವಿ ಜಸ್ಟ್ ಹೆಡಿಂಗ್ ಬ್ಯಾಕ್ ಟು ದ ಕಾರ್. ವಿ ಡಿಂಟ್ ಇವನ್ ಕಂಪ್ಲೀಟ್ ಆ ಸ್ಟ್ರೆಚ್ವರೆಗೂ. ಸೊ ಯಾ, ಗೋಯಿಂಗ್ ಬ್ಯಾಕ್ ಟು ದ ಕಾರ್. So we're done with our day. Bye bye. See you in the next vlog. Bye.